ಈಗ ತಾನೇ ಸ್ಮಿತಾ ನಾನು ಈ ಚರ್ಚೆಗೆ ಸ್ಟುಡಿಯೋಗೆ ಬರೋಕ್ಕಿಂತ ಮುಂಚೆ ನಾನು ನಮ್ಮ ದಿವ್ಯತ್ ಹತ್ರ ಮಾತಾಡಿದೆ. ನಮ್ಮ ದಿವ್ಯತ್ ಅಂತ ಒಬ್ಬ ರಿಪೋರ್ಟರ್ ಇದ್ದಾನೆ, ಎಲೆಕ್ಷನ್ ಎಕ್ಸ್ಪ್ರೆಸ್ ಅಂತ. ಅವನು ಪ್ರತಿ ಜಿಲ್ಲೆಗೆ ಹೋಗಿ ಜನರ ಹತ್ರ ಮಾತಾಡ್ತಿದ್ದಾನೆ, ಜಸ್ಟ್ ಟು ಗೆಟ್ ಅ ಪಲ್ಸ್ ಏನಿದೆ, ಜನ ಏನು ಹೇಳ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ ಅಂತ. ಅವರೆಲ್ಲ ಸರ್ ಇವತ್ತು ನಾನು ಶಿವಮೊಗ್ಗ ಹೋಗಿದ್ದೆ. ಶಿವಮೊಗ್ಗದಲ್ಲಿ ಎಷ್ಟೋ ಕಡೆ ಮುಸಲ್ಮಾನರ ಜೊತೆ ಮಾತಾಡಿದಾಗ ಅವ್ನು ಕೇಳಿದಂತೆ ಯಾರಿಗೆ ಓಟ್ ಹಾಕ್ತೀರಾ ಅಂತ. ಅವ್ರು ಫಸ್ಟ್ ಹೇಳಿದ್ದು ಕಾಂಗ್ರೆಸ್ ಅಂತ. ಆಮೇಲೆ ಅವ್ರು ಹೇಳಿದಂತೆ ಇಲ್ಲ ನೀವು ಗೀತಾ ಶಿವರಾಜ್ ಕುಮಾರ್ಗೆ ಹಾಕ್ತೀರಾ ಅಥವಾ ವಿಜೇಂದ್ರಗೆ ಹಾಕ್ತೀರಾ ಅಂದರೆ ಇಲ್ಲ ನಾನು ವಿಜೇಂದ್ರಗೆ, ಸಾರಿ ರಾಘವೇಂದ್ರಗೆ ಹಾಕ್ತೀರಾ, ರಾಘವೇಂದ್ರ. ಈಗ ನನಗೆ ಗೊತ್ತಿಲ್ಲ ಅದು ಶುಕ್ರಿಯಾ ಮೋದಿ ಬೈಜಾನ್ ವರ್ಕ್ ಆಗ್ತಿದೆಯೋ ಅಥವಾ ಫೈನಲಿ ನೀವು ಹೇಳ್ದಂಗೆ ಅದು ಎವ್ರಿಥಿಂಗ್ ಇಸ್ ಇನ್ ದ ಪಾಸ್ಟ್. ಭಾಸ್ಕರ್ ರಾವ್ ಅವರೇ ಅಲ್ಲ, ಭಾಸ್ಕರ್ ಅವ್ರಿಗಿಂತ ಮುಂಚೆ ಮಹೇಶ್ ಚಂದ್ರ ಗುರು ಅವ್ರಿಗೆ ನನ್ಗೊಂದು ಪ್ರಶ್ನೆ ಕುತೂಹಲ. ಈಗ ಶರೀಫ್ ಅವ್ರು ಹೇಳ್ತಾ ಇದ್ರು ನೋಡಿ, ಎಲ್ಲರಿಗೂ ಕೂಡ ಹಕ್ಕಿರುತ್ತೆ ಮಾತನಾಡ್ಲಿಕ್ಕೆ, ಮಠಾಧೀಶರಿಗೂ, ಮೌಲ್ವಿ ಹಾಗೆ ಚರ್ಚನಾ ಪಾದ್ರಿಗಳಿಗೂ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ತನ್ನನ್ನ ಆಳುವವನು ಅಥವಾ ಪ್ರತಿನಿಧಿಸುವವನು ಯಾರು ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹಕ್ಕಿರತ್ತೆ. ಅದು ವೈಯಕ್ತಿಕವಾದ ಹಕ್ಕು ಅಲ್ವಾ ಮಹೇಶ್ ಚಂದ್ರ ಸರ್? ಬಟ್ ಅದನ್ನ ಒಬ್ಬ ಮಠಾಧೀಶನೋ ಅಥವಾ ಮೌಲ್ವಿನೋ ಕೂತು ಇನ್ಫ್ಲೂಯೆನ್ಸ್ ಮಾಡಿ ನೀವು ಇಂಥವ್ರಿಗೆ ಮತ ಹಾಕಿ ಅನ್ನೋ ರೀತಿಯಲ್ಲಿ ಒಪಿನಿಯನ್ ಜನರೇಟ್ ಮಾಡಿದ್ರೆ ಪ್ರಜಾಪ್ರಭುತ್ವದ ಮೌಲ್ಯ ಎಲ್ಲಿಗೆ ಬಂತು ಅಂತ ಹೇಳಿ, ಮತ ಹಾಕಿ ನಿಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿರೋ ಸ್ವಾತಂತ್ರ್ಯದ ಅರ್ಥ ಎಲ್ಲಿಗೆ ಬಂತು ಅಂತ. ಹೌದು ನೋಡಿ, ಇಂಗ್ಲೆಂಡ್ನಲ್ಲಿ 17ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಚಳುವಳಿ ನಡೆದಂಥ ಸಂದರ್ಭದಲ್ಲಿ ರಾಜಪ್ರಭುತ್ವ ಮತ್ತು ಪುರೋಹಿತಶಾಹಿ ಇವರಿಬ್ಬರ ಮೈತ್ರಿಯಿಂದಾಗಿ ಪ್ರಜೆಗಳು ದುರ್ಬಲರಾಗಿದ್ದರು. ಅವರ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಇಲ್ಲವಾಗಿದ್ದರು. ಅಂಥ ಕಠಿಣ ಸಂದರ್ಭದಲ್ಲಿ ಮಿಲ್ಟನ್ ಒಂದು ಪ್ರಶ್ನೆ ಕೇಳ್ತಾನೆ ಆಳುವವ್ರಿಗೆ, ಇಟ್ ಮೇ ಬಿ ಯುವರ್ ಡಿಸೈರ್ ಟು ಬಿ ಅವರ್ ಮಾಸ್ಟರ್ಸ್, ಹೌ ಕ್ಯಾನ್ ಇಟ್ ಬಿ ಅವರ್ಸ್ ಟು ಬಿ ಯುವರ್ ಸ್ಲೇವ್ಸ್ ಅನ್ನೋ ಪ್ರಶ್ನೆ ಕೇಳ್ತಾನೆ. ಹಾಗಾಗಿ ಈ ರಾಜಪ್ರಭುತ್ವ ಮತ್ತು ಪುರೋಹಿತಶಾಹಿ ಎಲ್ಲಿ ಸೇರ್ತವೋ ಅಲ್ಲಿ ಪ್ರಜೆಗಳ ಹಿತಾಸಕ್ತಿ ನಾಶ ಆಗುತ್ತೆ, ಪ್ರಜಾಪ್ರಭುತ್ವ ನಾಶ ಆಗುತ್ತೆ, ಸಾರ್ವಜನಿಕ ಸಮಾಜ ಇರೋದಿಲ್ಲ. ಹಾಗಾಗಿ ಇವರಿಬ್ಬರ ಮೈತ್ರಿಕೂಟ ಅನೈತಿಕವಾದದ್ದು, ರಾಜ್ಯ ಧರ್ಮಕ್ಕೆ ವಿರುದ್ಧವಾದದ್ದು, ರಾಷ್ಟ್ರೀಯತೆಗೆ ವಿರುದ್ಧವಾದದ್ದು. ಇವ್ರ ಸಹವಾಸ ಸಾಕು ಅಂತಕ್ಕಂಥ ಕನ್ಕ್ಲೂಷನ್ಗೆ ಜನ ಬರಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಹಾಗಾಗಿ ನಮಗೆ ಸಿಕ್ಕಿರೋದು ಧಾರ್ಮಿಕ ಹಕ್ಕು, ಒಪ್ಕೋತೀನಿ. ಆದರೆ ಒಂದು ಧರ್ಮವನ್ನು ವೈಭವೀಕರಿಸಬಾರ್ದು, ಇತರ ಧರ್ಮಗಳನ್ನ ತುಳಿಬಾರ್ದು, ದುರ್ಬಲರನ್ನ ಮಾರಣ ಹೋಮ ಮಾಡಬಾರ್ದು. ಅಂಥ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಿಕ್ಕಿರೋ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸದ್ಬಳಕೆ ಆಗಬೇಕು. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು ವಿ ಹ್ಯಾವ್ ಟು ಸೇವ್ ಡೆಮೋಕ್ರಸಿ, ವಿ ಹ್ಯಾವ್ ಟು ಸೇವ್ ಕಾನ್ಸ್ಟಿಟ್ಯೂಷನ್, ವಿ ಹ್ಯಾವ್ ಟು ಸೇವ್ ಇಂಡಿಯಾ ಬ್ರಾಡ್ಲಿ ಸ್ಪೀಕಿಂಗ್. ಈ ಹಿನ್ನೆಲೆಯಲ್ಲಿ ಸ್ಮಿತಾ ರಂಗನಾಥ್ ಅವ್ರ ಪ್ರಶ್ನೆ ಬಹಳ ಪ್ರಸ್ತುತವಾಗಿದೆ. ನಾನು ಹೇಳೋದು ಇಷ್ಟೇ, ನಾವಿವತ್ತು ಪ್ರಜಾಸತ್ಯ ಉಳಿಸಬೇಕು, ಸಂವಿಧಾನ ಉಳಿಸಬೇಕು, ನಾಗರಿಕ ಸಮಾಜ ಉಳಿಸಬೇಕು, ಮಾಧ್ಯಮಗಳನ್ನು ಉಳಿಸಬೇಕಾಗುತ್ತೆ. ದೇ ಆರ್ ದಿ ಏಂಜಲ್ ಗಾರ್ಡಿಯನ್ಸ್ ಆಫ್ ಡೆಮೋಕ್ರಸಿ. ಹಾಗಾಗಿ ಇವರಿಬ್ಬರು ಸಹವಾಸ ಸಾಕು, ಪ್ರಜೆಗಳ ಸಹವಾಸ ಬೇಕು, ರಾಜಧರ್ಮ ಬೇಕು. ಆದರೆ ರಾಜಧರ್ಮ ದೇಶದಲ್ಲಿ ಒಂದು ಪ್ರಬಲ ಧರ್ಮವನ್ನು ಎತ್ತಿಡಿತಕ್ಕಂಥದ್ದು, ಇತರ ಧರ್ಮಗಳನ್ನ ತುಚ್ಛೀಕರಣ ಮಾಡ್ತಕ್ಕಂಥದ್ದು ಸರಿಯಲ್ಲ, ನಮ್ಗೆ ಇದು ಬೇಡ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು. ನಂಗೆ ಕನ್ಫ್ಯೂಸ್ ಆಗುತ್ತೆ, ನೀವು ರೆಫರೆನ್ಸ್ ಯಾರಿಗೆ ಕೊಡ್ತಿದ್ದೀರಾ ಅಂತ. BJPಗೆ ಮಾತಾಡ್ತಿದ್ದೀರಾ, ನಿಮ್ಮ ಮೆಸೇಜು ಕಾಂಗ್ರೆಸ್ಗೆ ಹೋಗ್ತಿದ್ಯಾ ಅಂತ. ಬಟ್ ಭಾಸ್ಕರ್ ರಾವ್ ಅವರೇ ಈಗ ನೋಡಿ, ಒಂದು ಟೈಮ್ ಇತ್ತು ಅಂದರೆ ರಾಮ ಮಂದಿರ್ ಮೂವ್ಮೆಂಟ್ ಆದಮೇಲೆ ಸ್ವಾಮಿಗಳು, ಸನ್ಯಾಸಿಗಳು BJP ಪರ ನಿಲ್ತಿದ್ರು. ಹಿಸ್ಟಾರಿಕ್ಲಿ ನೀವು ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ವಜ್ರದೇಹಿ ಮಠ ಸ್ವಾಮೀಜಿ ಕೂಡ ರೆಫರೆನ್ಸ್ ಕೊಟ್ಟರು, ಯಾರ್ಯಾರು BJP ಪರ ನಿಂತರು, ಯಾರ್ಯಾರು ಟಿಕೆಟ್ ಸಿಕ್ತು, ಯಾರ್ಯಾರು ಗೆದ್ರು ಅಂತ. ಅರೆ ಕರ್ನಾಟಕದಲ್ಲಿ ಆ ಟ್ರೆಂಡು ಚೇಂಜ್ ಯಾಕೆ ಆಗ್ತಿದೆ? ಈಗ ನೋಡಿ, ದಿಂಗಲೇಶ್ವರ ಸ್ವಾಮೀಜಿ ಈಗ ಕಾಂಗ್ರೆಸ್ಸು ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಂತ ಒಂದು ಚರ್ಚೆ ನಡೀತಿದೆಯಂತೆ. ನೋಡಿ, ಎಲೆಕ್ಷನ್ನಲ್ಲಿ ಸಂವಿಧಾನದ ಪ್ರಕಾರ ಯಾರು ಬೇಕಾದರೂ ನಿಲ್ಲಬಹುದು, ಯಾರು ಬೇಕಾದರೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಡಿ ಸೂರ್ಯನಡಿಯಲ್ಲಿ ಮಾತನಾಡ್ಬೋದು, ನಡ್ಕೊಂಡು ಹೋಗ್ಬೋದು. ಸೊ ಧಾರ್ಮಿಕ ಗುರುಗಳು, ವೆದರ್ ಇಟ್ ಈಸ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಎಲ್ಲರಿಗೂ ಸಾಮಾನ್ಯವಾದ ಹಕ್ಕಿದೆ ಅವ್ರಿಗೆ. ಮತ್ತು ಅವ್ರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಯಾಕೆ ಒಂದು ಅವ್ರಿಗೆ ಪೆಡಸ್ಟಲಲ್ಲಿ ಇಟ್ಬಿಟ್ಟು ಇಲ್ಲ ನೀವು ಅಲ್ಲೇ ಕೂತ್ಕೊಳ್ಳಿ, ನೀವು ಮಾಡಬೇಡಿ ಅಂತ ಯಾಕೆ ಹೇಳಬೇಕು ಅಲ್ಲಿಗೆ? ಟುಡೇ ಈಸ್ ಅ ಡೇ ಆಫ್ ಇನ್ಫ್ಲೂಯೆನ್ಸರ್ಸ್. ಈಗ BJPನವರು ಕೇವಲ ಹಿಂದೂಗಳ ಒಬ್ಬರ ಹತ್ರನೇ ಹೋಗಲ್ಲ, ಈಗ ಅಂತೂ ಬಹಳ ಬದಲಾವಣೆ ಆಗಿದೆ. BJPನವರು ಮಸೀದಿಗೆ ಹೋಗ್ಬಿಟ್ಟು ಕೇಳಕ್ ಶುರು ಮಾಡಿದ್ದಾರೆ, ಫಾದರ್ ಹತ್ರ ಚರ್ಚ್ಗೆ ಹೋಗ್ಬಿಟ್ಟು ಕೇಳಕ್ ಶುರು ಮಾಡಿದ್ದಾರೆ. ದಟ್ ನಮ್ಮ somehow there is a feeling that ಯಾರು ಮಠಾಧೀಶರು ಇರ್ತಾರಲ್ಲ ಅವರು ಏನಾದರೂ ಹೇಳಿದ್ರೆ ಅದಕ್ಕೆ ಬಹಳ
ಇಫೆಕ್ಟ್ ಇರುತ್ತೆ ಅಂತ, ಭಾಳ ಎಫೆಕ್ಟ್ ಇರುತ್ತೆ, ಜನ ಅವ್ರ ಮಾತು ಕೇಳ್ತಾರೆ. ಪಾಪ ಅವ್ರು ಹೇಳೋದು ಹೇಳ್ತಾರೆ. ಬಟ್ ನೀವು ಕೆಳ ಹಂತದಲ್ಲಿ ನೋಡಿ, ಎಲ್ಲ ಪಕ್ಷದ ದುಡ್ಡು ತಗೊಳ್ತಾರೆ. ಅದು ನೋಡಿ ನೀವು, ದೇ ಕಲೆಕ್ಟ್ ಮನಿ ಫ್ರಮ್ ಆಲ್ ದಿ ಕ್ಯಾಂಡಿಡೇಟ್ಸ್ ಆಲ್ಸೋ. ಯಾರು ಜನ ವೋಟರ್ಸ್ ಕೆಲವು ಕಡೆ ಹಾ ದುಡ್ಡು ಕೊಡದೆ ವೋಟ್ ಆಗಲ್ಲ. ಇಲ್ಲ ನೀವೆಲ್ಲ ಇಲ್ಲ ಕರೆಕ್ಟ್ ಆಗಿ ಹೇಳಿ, ಯಾರಿಗೆ ದುಡ್ಡು ಕೊಡಬೇಕು ಅಂತ. ವೋಟರ್ಸ್ಗೆ ವೋಟರ್ಸ್ ಯಾರು ಇರ್ತಾರೆ, ಎಲೆಕ್ಷನ್ ಅಲ್ಲಿ ನಾವು ದುಡ್ಡು ಹಂಚಬೇಕು, ಕುಕ್ಕರ್ ಹಂಚಬೇಕು, ಇದು ಹಂಚಬೇಕು ಅಂತ ಅದು ಇದೆ. ಬರೀ ಮಠ ಮಾನ್ಯರು ಮತ್ತೆ ಫಾದರ್ಗಳು ಹೇಳ್ಬಿಟ್ರೆ ಕ್ಯಾಂಡಿಡೇಟ್ಸ್ಗಳು ಬರೀ ಅಲ್ಲೇ ಹೋಗ್ತಾರೆ, ಜನರ ಹತ್ರ ಹೋಗೋದೇ ಇಲ್ಲ ಅಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳ್ಬಿಟ್ರೆ ಅವರೇ ಪ್ರಚಾರ ಮಾಡ್ಬಿಟ್ಟು. ಸೊ ಇಟ್ ಇಸ್ ಅ ಮಲ್ಟಿ ಪ್ರಾಂಗ್ಡ್. ಸೊ ದೇರ್ ಆರ್ ಇನ್ಫ್ಲೂಯೆನ್ಸರ್ಸ್. ಮತ್ತೆ ಈಗ ಯಾರೇ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋದು ಅವ್ರವ್ರ ಹಕ್ಕು. ಈಗ ನೀವು ಬಿಫೋರ್ ದಿ ಬಾಬರಿ ಮಸೀದಿ, ಅದಕ್ಕಿಂತ ಧೀರೇಂದ್ರ ಬ್ರಹ್ಮಚಾರಿ ಅಂತ ಇದ್ರಲ್ಲ ಅವರು ಕೂಡ ಈ ವಾಸ್ ಅ ಗ್ರೇಟ್ ಇನ್ಫ್ಲೂಯೆನ್ಸರ್. ಜನ ಕಾಂಗ್ರೆಸ್ ಅಲ್ಲಿ ಕೆಲಸ ಆಗ್ಬೇಕು, ಧೀರೇಂದ್ರ ಬ್ರಹ್ಮಚಾರಿ ಹತ್ರ ಹೋಗೋರು ಕೆಲಸ ಮಾಡಿಸ್ಕೊಡೋ. ಸೊ ಈ ರಾಜಮಂತ್ರದವರು ಮತ್ತೆ ಈ ಕಾವಿ ಹಾಕೊಂಡಿರೋರ್ದು ಪಕ್ಷಾತೀತವಾಗಿ ದರ್ ಇನ್ಫ್ಲೂಯೆನ್ಸ್ ಇಸ್ ಆಲ್ವೇಸ್ ಬೀನ್ ದೇರ್ ಓವರ್ ದರ್. ಸೊ ಜನ ಎಷ್ಟು ಮಟ್ಟಿಗೆ ನೀವು ಅದಕ್ಕೆ ಸ್ವೀಕಾರ ಮಾಡ್ತಿರೋ ತಗೊಳ್ತಿರೋದು. ಕೆಲವು ಜಾತಿ ಒಳಗೆ ಅವರು ಮಠಮಾನ್ಯರ ಬಗ್ಗೆ ಅವ್ರಿಗೆ ಏನು ಕೇರೇ ಇಲ್ಲ. ಮಠಮಾನ್ಯಗಳು ಏನೇ ಹೇಳಿ ಅವ್ರು ಕೇರ್ ಮಾಡಲ್ಲ. ಕೆಲವು ಕಡೆ ಮಠಮಾನ್ಯವರು ಏನು ಹೇಳ್ತಾರೆ ಅದೇ ನಾವು ಮಾಡಿಬಿಡ್ತೀವಿ, ಊರಿನ ಹಿರಿಯರು ಏನು ಹೇಳ್ತಾರೆ ಅದೇ ನಾವು ಮಾಡಿಬಿಡ್ತೀವಿ. ಸೊ ಜಾಗೃತಿ ಎಲ್ಲ ಕಡೆನೂ ಬರ್ತಾ ಇದೆ. ಬಟ್ ಏನಂದ್ರೆ ಸ್ವಾಮಿಗಳು ಕೂಡ ಅಪಾರ್ಟ್ ಫ್ರಮ್ ಅರ್ಲಿಯರ್ ಸ್ವಾಮಿಗಳಂದ್ರೆ ಅವರು ದೇವರ್ ಓನ್ಲಿ ಕನ್ಫೈನ್ಡ್ ಟು ರಿಲಿಜಿಯಸ್ ಆಕ್ಟಿವಿಟೀಸ್. ಈಗ ಸೋಷಿಯಲ್ ಆಕ್ಟಿವಿಟೀಸ್, ಶಾಲೆ ಓಪನ್ ಮಾಡಿದ್ದಾರೆ, ಕಾಲೇಜ್ ಓಪನ್ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ, ಮತ್ತು ಪೊಲಿಟಿಕಲ್ ಫೀಲ್ಡಲ್ಲಿ ಒಪಿನಿಯನ್ ಕೊಡ್ತಾರೆ. ಸೊ ಅವರು ಕೂಡ ಒಂದು ರೀತಿಯ ವಿಸಿಬಿಲಿಟಿ ಚಾಲೆಂಜ್ ಬಂದ್ಬಿಟ್ಟಿದೆ. ದಟ್ ನಾವು ಮತ್ತೆ ಸಂಖ್ಯೆ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಸಮಗ್ರವಾಗಿ ನೀವು ನೋಡೋಕೆ ವಿಸಿಬಿಲಿಟಿ ಚಾಲೆಂಜು ಮಠಗಳಿಗೆ ಹೌದಾ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೇರ್ ಇಸ್ ಅ ಕಾಂಪಿಟಿಷನ್ ಫಾರ್ ಆಲ್ ದೀಸ್ ಥಿಂಗ್ಸ್ ಓವರ್ ದೇರ್. ಸೊ ದೇ ಆಲ್ಸೋ ವಾಂಟ್ ಟು ಬಿ ವಿಸಿಬಲ್ ಟು ಎವ್ರಿಬಡಿ, ಬಿ ಅವೈಲಬಲ್ ಟು ಎವ್ರಿಬಡಿ. ಅಂಡ್ ಅವ್ರಿಗೆ ಬೇಸಿಕಲಿ ನೀವು ಯು ಲುಕ್ ಎಟ್ ದಮ್ ಲೈಕ್ ಇನ್ಫ್ಲೂಯೆನ್ಸರ್ಸ್. ಅವ್ರ ಇನ್ಫ್ಲೂಯೆನ್ಸರ್ ಅವ್ರ ಮಾತು ನಡೀತದೆ ಅಂತ. ಹೌದು, ರಾಜಕಾರಣಿಗಳು ಅನ್ಕೊಳ್ತಾರೆ ಅವ್ರ ಮಾತು ನಡೀತದೆ ಅಂತ, ಅವರು ಅನ್ಕೊಳ್ತಾರೆ ನಾನು ಮಾತು ನಡೀತದೆ ಅಂತ. ಕೊನೆಗೆ ಬ್ಯಾಲೆಟ್ ಬಾಕ್ಸ್ ಒತ್ತಕ್ಕೆ ಹೋಗುವಾಗ ಕ್ಯಾಂಡಿಡೇಟ್ ಗೊತ್ತಿರುತ್ತೆ ಇವ್ರಿಗೆ ಹೇಳಿದ ಸಾಲದು, ವೋಟರ್ಸ್ಗೂ ನಾವು ನೋಡ್ಕೋಬೇಕು. ನಿಮ್ಮ ಪಾರ್ಟಿಯಲ್ಲಿ ನೋಡ್ಕೋತಿದ್ದೀರಾ? ನಿಮ್ಮ ಪಾರ್ಟಿಯಲ್ಲಿ ನೋಡ್ಕೋತೀರಾ? ಯಾರು ಅಭ್ಯರ್ಥಿಗಳು ಇರ್ತಾರಲ್ಲ, ಹಿ ಹ್ಯಾಸ್ ಟು ಟೇಕ್ ಎ 360 ಡಿಗ್ರಿ ವ್ಯೂ. 360 ಡಿಗ್ರಿ ವ್ಯೂ ಮಾಡೋದು ಉದ್ದೇಶ ಇದ್ದೇ ಇದೆ. ನಾವು ಇಲ್ಲಿ ಕೂತ್ಕೊಂಡು ಬೇಕಾದ್ರೆ ಮಾರಲಿಸ್ಟ್ ನೀವು ನೋಡ್ಕೊಳ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಅಂತ. ಪರ್ಸನ್ ಇಸ್ ಕಂಟೆಸ್ಟಿಂಗ್ ಈಸ್ ದ ರಿಯಲ್ ಲೀಡರ್. ಅವ್ನು ಗೊತ್ತಿದೆ ಎಲ್ಲಿ ಖರ್ಚು ಮಾಡಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರ ಮುಂದೆ ಎಷ್ಟು ಬಗ್ಗಬೇಕು, ಯಾರಿಗೆ ಇಗ್ನೋರ್ ಮಾಡಬೇಕು, ಎಲ್ಲಿ ಯಾರು ಏನ್ ಮಾಡಬೇಕು. ಸೊ ಸ್ವಾಮಿಗಳು ಬರೋದು, ಸ್ವಾಮಿಗಳು ಭಾಗವಹಿಸೋದು, ರಾಜಕಾರಣಿಗಳ ಮೊರಾಲಿಟಿ ಪ್ರಶ್ನೆ ಮಾಡೋದು ಅಲ್ಲ, ಹೈಲಿ ಪ್ರಾಕ್ಟಿಕಲ್ ಇಂಪಾಸಿಬಲ್. ನಾನು ಒಪ್ಕೊಳ್ತೀನಿ, ಬಟ್ ನಮ್ಮ ಮೂಲ ಉದ್ದೇಶ see madam, one thing I'll tell you, today nobody has got the prerogative and morality that you are immoral and I am moral ಅಂತ ಯಾರು ಹೇಳಕ್ಕಾಗಲ್ಲ. ನಾವು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾನೆ ಇಲ್ಲ ಭಾಸ್ಕರ್ ರಾವ್ ಸರ್. ಪ್ರೊಫೆಷನಲಿ ಇಲ್ಲ ನಾವು